ಖರ್ಗೆ ಕುಟುಂಬದ ನೌಕರಸ್ಥರಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಲವಾರು ತಾವು ಎಕ್ಸಾಂಪಲ್ಗಳು ತಗೋಬಹುದು. ಚಂದ್ರಂಪಳ್ಳಿ ಹತ್ರ ದಲಿತ ಮಹಿಳೆ, ನಮ್ಮ ಅಜ್ಜಿಯ ವಯಸ್ಸು 75 ವರ್ಷದ ಒಡ್ಡರ ಭೋವಿ ಸಮಾಜದ ಅಜ್ಜಿಯನ್ನು ಇದೇ ಜಿಹಾದಿಗಳು ತಯ್ಯಬ್ ಎನ್ನುವ ಒಬ್ಬ ವ್ಯಕ್ತಿ ಆ ಅಜ್ಜಿಯನ್ನು ರೇಪ್ ಮಾಡ್ತಾನೆ. ಇದೇ ಮುಸ್ಲಿಮರು ಹೆಣ್ಮಕ್ಕಳು ಬುರ್ಕಾ ಹಾಕೊಂಡು ನಮ್ಮ ರಾವೂರ್ ಗ್ರಾಮದ ಶ್ರೀನಿವಾಸ್ ಸಗರ್ ಅಂತೇಳಿ ಅವರ ಮಗುವಿಗೆ ಕಿಡ್ನಾಪ್ ಮಾಡ್ತಾರೆ. ಅದೇ ಮುಖಾಂತರ ನಿನ್ನೆ ಆದ ಘಟನೆ, ಮೊನ್ನೆ ರಾತ್ರಿ ಯಡ್ರಾಮಿ ತಾಲೂಕಿನಲ್ಲಿ ನಮ್ಮ ಸಮುದಾಯದ ಚಿಕ್ಕ ಮಗು 11 ವರ್ಷದ ಬಾಲಕಿ, ಆ ಬಾಲಿಕೆ ಮೇಲೆಯೂ ಸಹ ಇದೇ ಜಿಹಾದಿಗಳು ರೇಪ್ ಮಾಡ್ತಾರೆ. ಒಟ್ಟಾರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರದೇ ಆದ ಕಾನೂನನ್ನು ನಡೆಸುವಂತ ದಾರಿನಲ್ಲಿ ತಗೊಂಡು ನಡೀತಾ ಇದ್ದಾರೆ. ಮೇಲ್ನೋಟಕ್ಕೆ ಹೇಳ್ತಾರೆ ಬಿಜೆಪಿದವರು ಸಂವಿಧಾನಕ್ಕೆ ವ್ಯಾಲ್ಯೂ ಮಾಡಲ್ಲ, ಮೇಲ್ನೋಟಕ್ಕೆ ಹೇಳ್ತಾರೆ ಗೌರವಿಸಲ್ಲ. ನಾವು ಗೌರವಿಸೋದು ಅತಿ ಆಗಿ ನಾವು ಗೌರವಿಸ್ತಾ ಇದ್ದೀವಿ, ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಏನಪ್ಪ ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸಂವಿಧಾನಕ್ಕೆ. ಎಲ್ಲಿದೆ ನಿಮ್ಮ ಮಂತ್ರಿಯಾಗಿ ಇಡೀ ಜಿಲ್ಲೆನೇ ತಮ್ಮ ಆಡಳಿತೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದ್ದುಗೆಟ್ಟೋಗಿದೆ. ಮುಸ್ಲಿಮರನ್ನು ತಲೆ ಮೇಲೆ ಕೂಡಿಸ್ತಾ ಇದ್ದೀರಿ, ಅನ್ಯ ಜಾತಿಯನ್ನು ಕೆಳಗಿಡ್ತಾ ಇದ್ದೀರಿ, ಪದೇ 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 ತಾವು ಬಡಕಾವ ಭಾಷಣ ಮಾಡ್ತಾ ಇದ್ದೀರಿ. ಹಿಂದೂವರ ಮೇಲೆ, RSS ಮೇಲೆ, ನಮ್ಮ ಸಮಾಜದ ಗುರುಗಳ ಮೇಲೆ ಅವ ಎಂತವ ಗುರು ಇವ ಎಂತವ ಗುರು ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ನೀವು ಕಾನೂನು ಗೌರವ ಮಾಡ್ತಾ ಇದ್ದೀರಾ? ನೀವು ಕುಮ್ಮುಖ ನೀಡ್ತಾ ಇದ್ದೀರಿ. ಈ ಜಿಹಾದಿಗಳನ್ನು ತಾವು ಶಕ್ತಿ ತುಂಬಿ ನಮ್ಮ ತಾಯಂದರಿಗೆ, ನಮ್ಮ ಮಕ್ಕಳಿಗೆ ರೇಪ್ ಮಾಡಂತ ತಾವು ಖುಲ್ಲಾ ಬಿಡ್ತಾ ಇದ್ದೀರಿ. ನಾಚಿಕೆ ಬರ್ಬೇಕು, ನಾಚಿಕೆ ಬರ್ಬೇಕು. ಈ ಜಿಲ್ಲೆಯಲ್ಲಿ ಯಾವ ತರ ತಾವು ನಡವಳಿಕೆಯನ್ನು ತಾವು ನಡೆಸ್ತಾ ಇದ್ದೀರಿ, ತಮಗೆ ನಾಚಿಕೆ ಬರ್ಬೇಕು. ಒಂದು ಕಡೆ ಆ DC ಫೌಜಿಯಾ ತರ್ನುಮ್, ಆ DC ಮೇಡಮ್ ಸಹ ತಾವು ಮುಸ್ಲಿಮರನ್ನು ತಂದು ನಮ್ಮ ಕಿವಿಗೆ ಕೇಳಿ ಬಿದ್ದಿದ್ದು ಒಳಗಡೆ ಆಯಮ್ಮ ಸಹ ಜಿಹಾದನ್ನು ನಡೆಸ್ತಾ ಇದ್ದಾಳೆ. ನಮ್ಮದೇ ಆದ ಕ್ಷೇತ್ರದಲ್ಲಿ ಎಲ್ಲ ಮುಸ್ಲಿಮರಿಗೆ ನಮ್ಮ ಕಾಗಿನ ನದಿಯಲ್ಲಿ ಎಲ್ಲ ರೈತಿ ಮಾಫಿಯಾನು ಎಲ್ಲ ತುರ್ತು ನಡೆಸ್ತಾ ಇದ್ದಾರೆ. ಯಾವ ದಾರಿಗೆ ತಗೋತಾ ಹೋಗ್ತಾ ಇದ್ದೀರಿ ತಾವು? ಈ ಜಿಲ್ಲೆಯನ್ನು ಯಾವ ದಾರಿಗೆ ತಾವು ಇಡ್ತಾ ಇದ್ದೀರಿ? ನಮಗೆ ಮತ್ತು ಇಲ್ಲಿ ಯಾವ ತರ ರಜಾಕಾರರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅದೇ ತರ ಮತ್ತು ಅದು ರಜಾಕಾರದ ಧ್ವನಿಯ ಮತ್ತು ವಾಪಸ್ ತರಬೇಕಂತ ಮಾಡಿದರು. ನಿಮಗೆ ಹಿಂದಿನ ದಿನಗಳು ನೆನಪಿದೆ ಇಲ್ಲೋ? ನಿಮ್ಮ ತಂದೆಯವರು ಕೇಳಿ, ಅವ್ರು ಕಣ್ಣಾರೆ ನೋಡಿದ್ದಾರೆ. ನಿಮ್ಮ ಊರನ್ನು ಸುಟ್ಟಿದ್ದು, ನಿಮ್ಮ ಮನೆಯನ್ನು ಸುಟ್ಟಿದ್ದು, ನಿಮ್ಮ ಪರಿವಾರ ಸುಟ್ಟಿದ್ದು. ನೀವು ಹುಟ್ಟಿದ್ದು ಎಸಿಯಲ್ಲೇ, ಬೆಳೆದಿದ್ದು ಎಸಿಯಲ್ಲೇ, ಮಕ್ಕಳು ಹಾಕಿದ್ರು ತಾವು ಎಸಿಯಲ್ಲೇ. ಇವೆಲ್ಲ ನಿಮ್ಗೆ ಏನ್ ಗೊತ್ತು? ತೆಳಗಿನ ವಿಷಯಗಳು ತೆಳಗಿನಿಂದ ಗ್ರೌಂಡ್ ಹೊರತು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಾಮಿ. ನೀವು ಭಾಷಣವನ್ನು ಮಾತಾಡೋ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಜಗಳ ಹಚ್ಚೋದನ್ನು ತಾವು ಕಮ್ಮಿ ಮಾಡ್ರಿ. ನಮ್ಮ ಹಿಂದುತ್ವ ಬಗ್ಗೆ ತಾವು ಕೀಳಾಗಿ ಮಾತಾಡೋದು ಕಮ್ಮಿ ಮಾಡ್ರಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ತರ ಯಾವುದೋ ಘಟನೆಗಳು ಕಂಡು ಬಂದ್ರೆ
ನೀವು ಎಲ್ಲಿರ್ತೀರಿ ಅಲ್ಲಿ ಬಂದು ನಿಮ್ಮ ಬಾಯಿ ಮುಚ್ಚಬೇಕಾಗ್ತದ. ಇದು ನಮ್ಮ ಎಚ್ಚರಿಕೆಯನ್ನು ತಮಗೆ ಈ ಪ್ರೆಸ್ ಮೀಟ್ ಮುಖಾಂತರ ನೀಡ್ತಾ ಇದ್ದೀವಿ.